ರೀತಿಯಾಗಿ ಈಗ ಮುಖ್ಯಮಂತ್ರಿಗಳು ಟೆನ್ಷನ್ ನಲ್ಲಿ ಇದಾರಂತೆ. ಟೆನ್ಷನ್ ಯಾಕೆ ಆಗಬಾರ್ದು, ಯಾರಿಗಾದ್ರೂ ಟೆನ್ಷನ್ ಆಗೇ ಆಗುತ್ತೆ. ಇಂಥವೆಲ್ಲ ಕೇಸ್ ಮಾಡ್ಬಿಟ್ಟು ಎಲ್ಲ ರಾಜಕೀಯವಾಗಿ ಮಾತಾಡಕ್ಕೆ ಶುರು ಮಾಡ್ಬಿಟ್ರೆ ಟೆನ್ಷನ್ ಆಗಲ್ವಾ? ಸೊ ಇನ್ನೊಂದು ಕಡೆಗೆ ಅವರ ಪತ್ನಿ ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇನ್ನೇನು ಹೆಂಡತಿ ಕೊಟ್ಟಿರುವಂತ ಸೈಟ್ ವಾಪಸ್ಸಿಗೆ ವಿರೋಧ ಮಾಡೋಕ್ಕಾಗತ್ತಾ? ಒಳ್ಳೆ ಕಥೆ ಆಯ್ತಲ್ಲ. ತೇಜೋವಧೆಯಿಂದ ಮನನೊಂದು ಸೈಟ್ ವಾಪಸ್ ಕೊಟ್ಟಿದ್ದಾರೆ, ನನ್ನನ್ನು ಕೇಳೇ ಇಲ್ಲ, ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ನಂಬೋಕೆ. ಮನೆಯವ್ರಿಗೆ ಕೇಳಾರ್ದೇನೆ ಸೈಟ್ ವಾಪಸ್ ಕೊಡೋಕೆ ಮುಂದಾಗ್ಬಿಡ್ತಾರ? ಮೂಡಾ ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ, ನಾನೇ ಯಾಕೆ ರಾಜೀನಾಮೆ ಕೊಡಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನೆಲ್ಲ ಆಯ್ತು ಇವತ್ತು, ಯಾಕೆ ಎಷ್ಟೊಂದು ಟೆನ್ಷನ್ಲಿದ್ರು, ಎಲ್ಲೆಲ್ಲಿ ಹೋದಾಗ ಯಾವ ರೀತಿಯಾಗಿ ವರ್ತಿಸಿದ್ರು ಮುಖ್ಯಮಂತ್ರಿಗಳು ನೋಡಿ. ಪತ್ನಿ 14 ಸೈಟ್ ವಾಪಸ್ಸಿಗೆ ಸಿಎಂ ಸಮರ್ಥನೆ. ತೇಜೋವಧಿಯಿಂದ ಮನನೊಂದು ವಾಪಸ್, ನನ್ನನ್ನು ಕೇಳೇ ಇಲ್ಲ, ಗೊತ್ತೇ ಇಲ್ಲ ಎಂದ ಸಿಎಂ. ಮುಡಾ ವಿವಾದದ ಬೆನ್ನಲ್ಲೇ 14 ಸೈಟ್ ಅನ್ನ ವಾಪಸ್ ನೀಡಿರೋ ಪತ್ನಿ ಪಾರ್ವತಿ ಕ್ರಮವನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸೈಟ್ ವಾಪಸ್ ಮುನ್ನ ನನ್ನೊಂದಿಗೆ ಚರ್ಚೆ ಮಾಡಿಲ್ಲ. ನನ್ನ ರಾಜಕೀಯ ತೇಜೋವಧೆಯಿಂದ ಬೇಸರಗೊಂಡು ಸೈಟ್ ಬೇಡವೇ ಬೇಡ ಅಂತ ಪತ್ನಿ ವಾಪಸ್ ಕೊಟ್ಟಿರೋದಾಗಿ ಸಿಎಂ ಹೇಳಿದ್ದಾರೆ. ನನ್ನ ಜಮೀನನ್ನ ಮೂಡಾ ಸ್ವಾಧೀನಪಡಿಸಿಕೊಂಡು ಸೈಟ್ ಮಾಡಿ ಬೇರೆಯವರಿಗೆ ಹಂಚಿಕೆ ಮಾಡಿದ್ರು. ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂತ ಸಿಎಂ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅವಳು 3 ಎಕರೆ 16 ಗುಂಟೆ ಜಮೀನ ಮಾಲೀಕರಾಗಿದ್ರು. ಅದನ್ನ ಮೂಡಾದವರು ಅದನ್ನ ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು. ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ರು. ಅವರು ವಿಜಯನಗರದಲ್ಲಿ 3 ಮತ್ತು 4ನೇ ಸ್ಟೇಜ್ನಲ್ಲಿ ಕೊಟ್ಟಿದ್ರು. ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ. ಮೂಡಾ ಸೈಟ್ ಹಂಚಿಕೆಯಲ್ಲಿ ನನ್ನ ಪಾತ್ರವಿಲ್ಲ, ನಾನ್ಯಾಕೆ ರಾಜೀನಾಮೆ ಕೊಡಲಿ ಎಂದ ಸಿಎಂ. ನನ್ನ ರಾಜೀನಾಮೆಯಿಂದ ಎಲ್ಲ ಸರಿ ಹೋಗುತ್ತಾ? ಹೀಗಂತ ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮೂಡಾ ಹಗರಣದಲ್ಲಿ ನನ್ನ ಪಾತ್ರವೇನೂ ಇಲ್ಲ, ನಾನು ತಪ್ಪೇ ಮಾಡಿಲ್ಲ. ಬಿಜೆಪಿಗರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಾಗಿದ್ದು ರಾಜೀನಾಮೆ ಕೊಟ್ರೆ ಮುಗಿದು ಹೋಗುತ್ತಾ ಅಂತ ಸಿಎಂ ಕೇಳಿದ್ದಾರೆ. ನಾನು ಆತ್ಮಸಾಕ್ಷಿಯಾಗಿ ನಡೆದುಕೊಂಡಿದ್ದೇನೆ, ಹಾಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ. ಸೊ ಅದಕ್ಕೆ ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡುತ್ತಾ? ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಕೊಡಬೇಕು. ಸಿಎಂ ಪತ್ನಿ ಪತ್ರಕ್ಕೆ ಆಪ್ತರ ಶಾಕ್. ಪಾರ್ವತಿ ಅಮಾಯಕಿ, ಬೆಂಬಲಿಗರ ಹೇಳಿಕೆ. ಮುಖ್ಯಮಂತ್ರಿ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಆಪ್ತೇಷ್ಟರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೈಟ್ ವಾಪಸ್ ಮಾಡಿ ಪಾರ್ವತಿ ಬರೆದಿರೋ ಪತ್ರಕ್ಕೆ ಸಚಿವ ಮಹದೇವಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದಕ್ಕೂ ಆಸೆ ಪಡದ ಸಿಎಂ ಪತ್ನಿ ಪಾರ್ವತಿ ಮುಗ್ಧೆ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಇನ್ನೊಂದೆಡೆಗೆ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ಕೂಡ ಇದೇ ಮಾತು ಆಡಿದ್ದಾರೆ. ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಬಂದರು, ಕಳಂಕ ಬಂದೇ ಇಲ್ಲ ಅವ್ರಿಗೆ. ಈ ಒಂದು ಕ್ಷುಲ್ಲಕ ಕಾರಣಕ್ಕೆ ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಹುತೇಕ ಮನನೊಂದು ಹಿಂಸೆ ಪಟ್ಟು ಆ ಥರ ಮಾಡಿರ್ಬೋದು ಅಂತ ಅನಿಸಿದೆ ನನಗೆ. ಭಾಳ ಮುಗ್ಧವಾದಂಥ ಒಬ್ಬ ಮಹಿಳೆ ಅವರು 43 ವರ್ಷಗಳ ಕಾಲ ಒಂದು ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ. ನನ್ನಿಂದ ಯಾಕೆ ಇದನ್ನೇ ಆಗಬೇಕು, ಇದನ್ನು ವಾಪಸ್ಸು ನೀವು ಆ ಥರ ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ, ನನಗೆ ಇದೇನೇನೂ ಅಲ್ಲ, ನನಗೆ ನನ್ನ ಯಜಮಾನರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಾಪಸ್ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಟೆನ್ಷನ್. ಇಡೀ ದಿನ ಸಿಎಂ ಡಲ್ಲು. ಆಪ್ತರೊಂದಿಗೆ ಸಭೆ, ಒಂದೇ ಕಾರ್ಯಕ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡಾ ಟೆನ್ಷನ್ ನಲ್ಲಿ ಸಿಲುಕಿದ್ದಾರೆ. ಹೋದ ಬಂದ ಕಡೆಯಲ್ಲೆಲ್ಲ ಮೂಡಾ 14 ಸೈಟ್ ಮುಖ್ಯಮಂತ್ರಿಗಳನ್ನ ಕಾಡುತ್ತಲೇ ಇದೆ. ಇವತ್ತು ಬೆಳಗ್ಗೆ ಆಪ್ತ ಸಚಿವರೊಂದಿಗೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕಾರ್ಯಕ್ರಮಕ್ಕೆ ತೆರಳೋ ಮುನ್ನ ಕಲಾಕ್ಷೇತ್ರದ ಮುಂಭಾಗ ಕಾರು ನಿಲ್ಲಿಸಿ 1-2 ನಿಮಿಷ ಫೋನ್ನಲ್ಲಿ ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಟೆನ್ಷನ್ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಅವರ ಟೆನ್ಷನ್ ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು. ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮಕ್ಕೆ ಬರುವಾಗ ಮಾರ್ಗ ಮಧ್ಯೆ ಸಿಎಂಗೆ ಕರೆ ಬಂತು. ಕಾರ್ನಲ್ಲೇ ಟೆನ್ಷನ್ನಲ್ಲೇ ಕೆಲ ಹೊತ್ತು ಸಿಎಂ ಫೋನ್ನಲ್ಲಿ ಮಾತನಾಡಿದ್ರು. ಬಳಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಿಎಂ ಎಂದಿನಂತೆ ಉತ್ಸಾಹದಲ್ಲಿರದೆ ಸ್ವಲ್ಪ ಡಲ್ ಆಗಿದ್ದುದು ಕಂಡುಬಂತು. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಿಎಂ ಚಿಂತಾಕ್ರಾಂತರಾಗಿದ್ರು. ಯಾರೊಂದಿಗೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು. ಕಾರ್ಯಕ್ರಮದಲ್ಲಿ ವೇದಾಂತದ ಮಾತನಾಡಿದ ಸಿಎಂ, ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ, ಎಲ್ಲರೂ ಸಾಯಲೇಬೇಕು. ಹುಟ್ಟು ಸಾವಿನ ಮಧ್ಯೆ ಇರೋ ಬದುಕು ಸಾರ್ಥಕ ಆಗಿದೆಯಾ ಅಂತ ಒಮ್ಮೆ ಹಿಂತಿರುಗಿ ನೋಡಬೇಕು ಅಂದ್ರು. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ, ಎಲ್ಲರೂ ಸಾಯಲೇಬೇಕಾಗಿ. ಆ ಹುಟ್ಟು ಸಾವುಗಳ ಮಧ್ಯೆ ಇದೆಯಲ್ಲ, ನಾವು ಬದುಕಿರ್ತೀವಲ್ಲ, ಆ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ಹಿಂದೂರಿಗೆ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ರವೀಂದ್ರ ಕಲಾಕ್ಷೇತ್ರದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಹೆಚ್ಚು ಚಿಂತಾಕ್ರಾಂತರಾಗಿದ್ರು. ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು. ಕಾರ್ಯಕ್ರಮದಲ್ಲಿ ವೇದಾಂತದ ಮಾತುಗಳನ್ನಾಡಿದ್ರು. ಜೀವನ, ಸಾರ್ಥಕತೆ, ಬದುಕು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಮಹಾತ್ಮ ಗಾಂಧೀಜಿ, ಕುವೆಂಪು ಸೇರಿದಂತೆ ಹಲವು ನಾಯಕರ ವಿಚಾರಗಳನ್ನು ಉಲ್ಲೇಖ ಮಾಡಿ ಸಾರ್ಥಕ ಬದುಕಿನ ವೇದಾಂತಗಳನ್ನು ಹೇಳಿದ್ರು.
ನಮ್ಮ ಅಣ್ಣ ತಪ್ಪೇ ಮಾಡಿಲ್ಲ ಅಂದ ತಮ್ಮ ರಾಜೀನಾಮೆ ಕೊಡಬಾರದು ಅಂತ ಒತ್ತಾಯ. ಮೂಡಾ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿದ್ದರಾಮಯ್ಯ ಸೋದರ ಸಿದ್ದೇಗೌಡ, ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ನಮಗೆ ಇಷ್ಟ ಇಲ್ಲ. ಪಾರ್ವತಮ್ಮಗೆ ಕುಂಕುಮ ರೂಪದಲ್ಲಿ ಜಮೀನು ಕೊಟ್ಟಿರೋದು ನಮಗೆ ಗೊತ್ತಿಲ್ಲ. ವಿಜಯನಗರದಲ್ಲಿ ಸೈಟ್ ಕೊಟ್ಟಿರೋದು ಗೊತ್ತಿಲ್ಲ. ಈಗ ರಾಜೀನಾಮೆ ಕೇಳಿದ್ರೆ ಹೇಗೆ? ಯಾವುದೇ ಕಾರಣಕ್ಕೂ ನಮ್ಮಣ್ಣ ರಾಜೀನಾಮೆ ಕೊಡಬಾರದು ಅಂದಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಿಎಂ ಸಿದ್ದರಾಮಯ್ಯನವರ ಸೋದರರು ಕೂಡ ನಮಗೆ ಹುಡುಕಿದ್ದಾರೆ. ಸರ್, ಇದೀಗ ಸಿದ್ದರಾಮಯ್ಯನವರು ಹಗರಣ ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಡ ಸಾಕಷ್ಟು ಆಗ್ರಹ ಕೇಳಿಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಅದಕ್ಕೆ? ರಾಜೀನಾಮೆ ಅವರು ತಪ್ಪು ಮಾಡಿದಾರೋ ಬಿಡಿರೋದು ಅದು ನನಗೆ ಗೊತ್ತಿಲ್ಲ. ರಾಜೀನಾಮೆ ಕೊಡೋಕೆ ಮಾಡೋದು ನನಗೆ ಇಷ್ಟ ಇಲ್ಲ ನೋಡಪ್ಪ. ಅಂದರೆ ಮೂಡಾದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಮಾಡಿದ್ರು ಅಂದರೆ ಅವರು ಎಲ್ಲ ಕಂಡು ಇದು ಮಾಡಿದ್ರು, ಆಗದೆ ಅದಕ್ಕೆ ಏನಾದ್ರು ಹೇಳ್ತಾರೆ. ಇದಕ್ಕೇನು ಹೇಳೋದು? ಅವ್ರು ಕಂಡ್ರೆ ಆಗಲ್ಲ, ಅದೇನು ಹೇಳ್ತಾರಪ್ಪ, ಏನೇನೋ ಮಾಡಿ ಇವ್ನು ಕೆಡಿಬೇಕು ಅಂತ. ಈಗ ಅವ್ರು ಬೀಳೋದು ಗೊತ್ತಿಲ್ವಾ? ಅವರು ಬೀಳ್ತಾರೆ ಗ್ಯಾರಂಟಿಗೆ. ಅಂದರೆ ಈಗ ಪಾರ್ವತಮ್ಮ ಅವ್ರು ಸೈಟ್ನ ವಾಪಸ್ ಕೊಡೋಕೆ ಹೋಗ್ತಾ ಇದಾರಲ್ಲ, ತಪ್ಪು ಮಾಡೋದಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರು ಬಿಟ್ಟಿದ್ರು ಅದು ನನಗೆ ಗೊತ್ತಿಲ್ಲ, ಬಿಟ್ಟಲೆ ಹಿಂದಕ್ಕೆ ಕೊಡ್ತೀವಿ ಅಂತ ಹೇಳ್ತಾವ್ರ. ಈಗ ಇಷ್ಟು ಮಾರೇ ಗೊತ್ತು, ಅದು ಟಿ ವಿಲಿ ನೋಡಿದ್ರೆ ಇನ್ನು ಬಗ್ಗೆ ಗೊತ್ತಿಲ್ಲ ನನಗೆ. ಅಂದರೆ ಪಾರ್ವತಮ್ಮ ಅವ್ರಿಗೆ ಕುಂಕುಮದ ರೂಪದಲ್ಲಿ ಜಮೀನು ಕೊಟ್ಟಾಗ ನಿಮ್ಗೆ ಗೊತ್ತಿತ್ತದು? ಅದು ಗೊತ್ತಿಲ್ಲ ಸರ್, ನಮ್ಗೆ ಅದು ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲ, ಈಗ ಹೇಳಿದ್ನೆ ಅವರು ನನಗೆ, ಅದು ಗೊತ್ತಿಲ್ಲ. ಅಂದರೆ ಈ ವಿಜಯನಗರದಲ್ಲಿ 14 ಸೈಟ್ ಅದ್ಲು ಬದಲಾಗಿ ಕೊಟ್ಟಿರೋಂಥದ್ದು ಅದು ಅದು ಯಾವುದೂ ಗೊತ್ತಿಲ್ಲ ನನಗೆ, ಆ ವಿಚಾರವೇ ಗೊತ್ತಿಲ್ಲ. ಸುಮ್ಮನೆ ಸಿಎಂ ಅಕ್ಕಪಕ್ಕದಲ್ಲಿ ಇರೋರಿಂದ ತಪ್ಪು, ಮರಿಗೌಡನಿಂದಲೇ ಈ ಕಳಂಕ. ಸಿದ್ದರಾಮಯ್ಯ ಬಾಲ್ಯ ಸ್ನೇಹಿತ ಬೇಸರ. ಇನ್ನು ಸಿದ್ದರಾಮಯ್ಯ ಬಾಲ್ಯ ಸ್ನೇಹಿತ ಕರಿಯಪ್ಪ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ತಪ್ಪಿಲ್ಲ. ಸಿದ್ದರಾಮಯ್ಯ ಬಳಿ ಇರುವವರೇ ಈ ತಪ್ಪು ಮಾಡಿದ್ದಾರೆ. ಮರಿಗೌಡ ಮಾಡಿರುವ ಅಡ್ಡದಾರಿಯಿಂದ ಈ ಕಳಂಕ ಬಂದಿದ್ದು, ನಮ್ಮವರು ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಸಿಎಂ ಸ್ನೇಹಿತ ಕರಿಯಪ್ಪ ವಾರ್ನಿಂಗ್ ಮಾಡಿದ್ದಾರೆ. ಬಾಲ್ಯ ಸ್ನೇಹಿತರಾದಂಥ ಕರಿಯಪ್ಪ ಅವ್ರನ್ನ ಮುಟ್ಕಿದ್ದಾರೆ. ಸರ್, ಬಾಲ್ಯ ದಿನಗಳಲ್ಲಿ ಸಾಕಷ್ಟು ಕನಸು ಕಂಡಿದ್ರು, ಅದೇ ರೀತಿಯಾಗಿ ಅವರು ಎಲ್ಲ ಬೆಳವಣಿಗೆಗಳು ಆಯಿತು. 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಕಳಂಕ ಇಲ್ಲದಲೇ ರಾಜಕಾರಣ ಮಾಡಿದ್ರು. ಇದೀಗ ಅವ್ರಿಗೆ ಮೂಡಾ ಕಳಂಕ ಬಂದಿದೆ, ಏನು ಹೇಳ್ತೀವಿ ಅದಕ್ಕೆ? ಮೂಡ ಕಳಂಕ ಅದರಲ್ಲಿ ನಾವು ಯಾವುದು ತಪ್ಪಿಲ್ಲ ಅವ್ರದ್ದು. ಯಾವುದೋ ಒಂದು ದಾರಿ ಒಬ್ಬ ಅಡ್ಡ ದಾರಿ ಮಾಡಿಬಿಟ್ಟ, ಲೋಕಾಯ್ತಿಲಿ ಅಡ್ಡ ದಾರಿ ಮಾಡಿಬಿಟ್ಟು ಅವನು ತಪ್ಪಿಸ್ಕೊಳ್ಳೋಕೆ ಆಗಲಿಲ್ಲ. ಮಾಡ್ತಾರ ಮಾಡಗಂಟ ಅದು ಮರಿಗೌಡ ಅಂತ ಅವನಿಂದ ಇದು ಬಂದದು. ನಮ್ಮವನೇ ಅವನು, ಬೇರುಂಡಿ ಮರಿಗೌಡ ಅಂತ. ಕೈ ಹಾಕ್ಬಾರ್ದಾಗಿತ್ತು. ನಮ್ಮಲ್ಲೇ ಒಂದೊಂದು ಅಷ್ಟು ಜನ ಕಾಂಗ್ರೆಸ್ನವರು ಬಿ ಜೆ ಪಿಯಿಂದ ಹತ್ತಾಗ ಹೋಗಿ ಹತ್ತಿಂದ ಇತ್ತ ಬಂದು ಒಂದು ದಂಡಲ್ಲಿ ಓಡಾಡ್ತಿದ್ದವರೇ ತಂತು ಮಾಡಿಬಿಟ್ರು ಸೊನ್ನೆ. ಈಗ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಗೋದಿಲ್ಲ, ರಾಜೀನಾಮೆ ಕೊಡೋಕ್ಕೆ ಆಗಲ್ಲ ಅಂತ ನಾವು ಹೇಳ್ತಾನೆ. ಅಂದರೆ ಇವಾಗ ಕಳಂಕ ಬಂದಿದೆ, ಇಲ್ಲ ತನಿಖೆ ನೀಟಾಗಿ ಆಗಲ್ಲ ಅಂತ ರಾಜೀನಾಮೆ ಕೊಡಲಿಲ್ಲ ಅಂತ ಅಂದ್ರೆ ಹೇಳ್ತಾರೆ. ಆಗಲಿ ತನಿಖೆ ಎಷ್ಟಾದರೂ ಇನ್ನೂ ವರ್ಷ ಗಂಟೆ ನಡಲಿ, ರಾಜೀನಾಮೆ ಕೊಡಲ್ಲ ಅವರು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.